ಹಲೋ ಸ್ಟೂಡೆಂಟ್ಸ್, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 4 ಥರದ ಮಲ್ಟಿಮೀಟರ್ಗಳನ್ನು ಇಟ್ಟಿದೆ. ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಒಂದು ಇದು ಕ್ಲ್ಯಾಂಪ್ ಮೀಟರ್ ಅಂತ. ಇದು ಎಕ್ಸ್ಪೆಷಲಿ ಎಲೆಕ್ಟ್ರಿಷಿಯನ್ಸು ಮತ್ತು ಹೈ ವೋಲ್ಟೇಜ್ ಸರ್ವಿಸ್ಮೆನ್ಸು ಯೂಸ್ ಮಾಡ್ತಾರೆ. ಇದರ ಸ್ಪೆಷಾಲಿಟಿ ಏನಂದರೆ, ಈ ಕ್ಲ್ಯಾಂಪ್ ಇದೆಯಲ್ಲ, ಈ ಕ್ಲ್ಯಾಂಪ್ ಒಳಗಡೆ ಯಾವುದೇ ಥರದ ವೈರನ್ನು ಹಾಕಿದರೆ ಡೈರೆಕ್ಟ್ ಇದು ಆಂಪಿಯರ್ ರೀಡಿಂಗ್ನ ತೋರಿಸುತ್ತೆ. ಆಂಪಿಯರ್ ರೀಡಿಂಗು ಮತ್ತು ವೋಲ್ಟೇಜ್ ರೀಡಿಂಗ್ ತೋರಿಸೋದಕ್ಕೆ ಕ್ಲ್ಯಾಂಪ್ ಮೀಟರ್ನ ಯೂಸ್ ಮಾಡ್ತಾರೆ ವಿತೌಟ್ ಎನಿ ಕನೆಕ್ಟಿವಿಟಿ. ಅಂದರೆ ಯಾವುದೇ ಥರದ ಇಲ್ಲಿ ಕೇಬಲ್ ಕನೆಕ್ಟ್ ಮಾಡೋದು ಇರೋದಿಲ್ಲ, ನಿಮಗೆ ಕೇಬಲ್ ಕನೆಕ್ಟಿಂಗು ಇರೋಲ್ಲ. ಜಸ್ಟ್ ಇದು ವೈರ್ ಮಧ್ಯದಲ್ಲಿ ಹಿಂಗೆ ಪ್ಲಗ್ ಮಾಡಿದ್ರೆ ಸಾಕು. ಎಕ್ಸಾಂಪಲ್ ತೋರಿಸ್ತೇನೆ. ಇವಾಗ ಈ ವೈರ್ ಇದೆ, ಇದ್ರ ಮಧ್ಯದಲ್ಲಿ ಹಿಂಗೆ ಪ್ಲಗ್ ಮಾಡಿದರೆ ಸಾಕು, ಇದರಲ್ಲಿ ರೀಡಿಂಗ್ ಬರುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಇದು ಬಂದುಬಿಟ್ಟು ಕ್ಲ್ಯಾಂಪ್ ಮೀಟರ್ ಅಂತಾರೆ. ನೆಕ್ಸ್ಟು ಡಿಜಿಟಲ್ ಮಲ್ಟಿಮೀಟರ್. ಈ ಡಿಜಿಟಲ್ ಮಲ್ಟಿಮೀಟ್ರಲ್ಲಿ ಏನಂದರೆ, ಹೊಸದಾಗಿ ಇದರಲ್ಲಿ ವೋಲ್ಟೇಜು, ಆಂಪಿಯರು, ಹರ್ಟ್ಸು, ಕನೆಕ್ಟಿವಿಟಿ, ರೆಸಿಸ್ಟೆನ್ಸು ಪ್ರತಿಯೊಂದನ್ನು ಮೆಜರ್ ಮಾಡ್ಬೋದು. ಇದರಲ್ಲಿ ಇಲ್ಲಿ ಕೊಟ್ಟಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಹರ್ಟ್ಸ್ ಬಗ್ಗೆ ಕೊಟ್ಟಿದೆ, ಇಲ್ಲಿ ವೋಲ್ಟೇಜ್ ಮತ್ತು ಇದು ಡಿ ಸಿ ವೋಲ್ಟೇಜ್ ಬಗ್ಗೆ ಇಲ್ಲಿ ಕೊಟ್ಟಿದೆ. 2 ವೋಲ್ಟ್ ಟು 1000 ವೋಲ್ಟ್ ತನಕ ಡಿ ಸಿನ ಮೆಜರ್ ಮಾಡುತ್ತಿದ್ದು. ಆಮೇಲೆ ಎ ಸಿ ವೋಲ್ಟೇಜು, ಎ ಸಿ ವೋಲ್ಟೇಜಲ್ಲಿ ಬಂದುಬಿಟ್ಟು 700 ವೋಲ್ಟ್ಸಿಂದ ಹಿಡಿದು 2 ವೋಲ್ಟ್ ತನಕ, ಅಂದರೆ ಸ್ಟಾರ್ಟಿಂಗ್ ಫ್ರಮ್ 2 ವೋಲ್ಟು 700 ವೋಲ್ಟೇಜ್ ತನಕನೂ ಇದನ್ನು ಮೆಜರ್ ಮಾಡುತ್ತೆ. ಮತ್ತು ಇದರಲ್ಲಿ ಇಲ್ಲಿ ನೋಡ್ಬೋದು, ಇದು ಆಂಪಿಯರ್ ರೀಡಿಂಗು 0.2 ಆ್ಯಮ್ಸ್, ಅಂದರೆ 2 ಮಿಲಿ ಆ್ಯಮ್ಸಿಂದ ಹಿಡಿದು 10 ಆ್ಯಮ್ಸ್. ಆ್ಯಮ್ಸಿನ ಸಿಂಬಲ್ ಬಂದುಬಿಟ್ಟು ಎ ಅಂತ ನೀವು ನೋಡ್ಕೋಬೋದು. ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಎ ಅಂದರೆ ಆಂಪಿಯರ್. ಮತ್ತು ಈ ಕಡೆ ನೋಡಿ ಆಂಪಿಯರ್ ಎ ಅಂತಲೇ ಕೊಟ್ಟಿದ್ದಾರೆ, ಬಟ್ ಮೇಲ್ಗಡೆ ನೋಡಿ ಸೈನ್ ವೇವ್ ಸಿಂಬಲ್, ಅಂದರೆ ಈ ಟೈಪ್ ಸೈನ್ ವೇವ್ ಸಿಂಬಲ್ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಎ ಸಿ ಆಂಪಿಯರ್, ಇದು ಬಂದುಬಿಟ್ಟು ಡಿ ಸಿ ಆಂಪಿಯರ್. ಓಕೆನಾ? ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಎ ಸಿ ಮತ್ತು ಡಿ ಸಿ ಆಂಪಿಯರ್ ನೀವು ತಿಳ್ಕೊಬೇಕಂದ್ರೆ ನೆಕ್ಸ್ಟು ಇನ್ನೊಂದು ವಿಡಿಯೋ ಇದೆ ನಮ್ಮದು, ಆಲ್ಟರ್ನೇಟ್ ಕರೆಂಟ್ ಆ್ಯಂಡ್ ಡೈರೆಕ್ಟ್ ಕರೆಂಟ್ ಅಂತ, ಅದನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿ, ಇದು ಬಂದುಬಿಟ್ಟು ಅನಲಾಗ್ ಮಲ್ಟಿಮೀಟ್ರ್. ಅನಲಾಗಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇರೋದಿಲ್ಲ, ಡಿಜಿಟಲ್ ಡಿಸ್ಪ್ಲೇ ಇರೋಲ್ಲ. ಪ್ಲಸ್ ಇದು ಅನಲಾಗಲ್ಲಿ ಇಲ್ಲೊಂದು ಮುಳ್ಳು ಕೊಟ್ಟಿರ್ತಾರೆ. ಓಕೆನಾ ಫ್ರೆಂಡ್ಸ್? ಇದು ಮುಳ್ಳನ್ನು ಅಡ್ಜಸ್ಟ್ ಮಾಡೋದಕ್ಕೆ ಇಲ್ಲೊಂದು ಟೈನಿ ಆದಂಥ ಸ್ಕ್ರೂ ಕೊಟ್ಟಿದ್ದಾರೆ ನೋಡಿ. ಈ ಸ್ಕ್ರೂ ನೀವು ವೇರಿ ಮಾಡಿದ್ರೆ ಮುಳ್ಳಿನ ಡೈರೆಕ್ಷನ್ ಚೇಂಜ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಸೆಟ್ಟಿಂಗ್ಸಲ್ಲಿ.